ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು 2-3 ದಿನ ಫುಲ್ ಬ್ಯುಸಿ ಇರ್ತೀನಿ. ಆದರೂ ಕೂಡ ನಾನು ವ್ಲಾಗ್ ಮಿಸ್ ಮಾಡಲ್ಲ. ನಾನು ಏನು ನಡೀತೋ ಅದು ನನ್ನ ಲೈಫಲ್ಲಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಏನು 2-3 ದಿನ ಬ್ಯುಸಿ ಇರ್ತೀನಿ, ಆದರೂ ಕೂಡ ನಾನು 2-3 ದಿನ ಬ್ಯುಸಿ ಇರ್ತೀನಿ, ಓಕೆ. ಬಟ್ ಅದಾದ ನಂತರ ಒಂದು ವಾರ 15 ದಿನವೂ ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇರ್ಬೋದು. ಮಿನಿಮಮ್ ಅಂದರೆ ಒಂದು ವಾರದವರೆಗೂ ಜಾಸ್ತಿ ಇರ್ತೀನಿ. ಬಟ್ ಅದೇನು ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ ಈ ವ್ಲಾಗಲ್ಲಿ. ನಾನು ನೆಕ್ಸ್ಟ್ ಹೋಗ್ತಾ ಶೇರ್ ಮಾಡ್ತೀನಲ್ಲ, ಅದರಲ್ಲಿ ಮತ್ತೆ ನಾನು ಅದನ್ನು ರಿನ್ಯೂವಲ್ ಮಾಡ್ತೀನಿ. ನಾನು ಅದು ಮ್ಯಾಟ್ರ್ ಏನು ಅಂತೇಳಿ. ಇವಾಗ ಸ್ವಲ್ಪ ಎಲ್ಲ ಮನೆಯೆಲ್ಲ ಫುಲ್ಲು ಮೆಸಿ ಆಗಿದೆ. ನೀವು ನೋಡ್ಬೋದು ಅಲ್ಲಿ ಎಲ್ಲ ಚೀಲ ಅದು ಇದು ಎಲ್ಲ ಮೆಸ್ಸಿ ಆಗಿದೆ. ಇವಾಗ ಅದೆಲ್ಲ ನಾನು ಬೆಳಗ್ಗೆಯಿಂದ ಎಲ್ಲ ಮತ್ತೆ ಎಷ್ಟಾಗುತ್ತೋ ಅಷ್ಟು ಅಡುಗೆ ಮನೆಯೂ ಎಲ್ಲ ಇದು ಮಾಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಅಡುಗೆ ಮನೆ ಎಲ್ಲ ಆಲ್ಮೋಸ್ಟ್ ಅಡುಗೆ ಮನೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸಂದಿಗೊಂದಿ ಎಲ್ಲ ಲೈಟಾಗಿ ಎಲ್ಲ ತೆಗಿತಾ ಇದ್ದೀನಿ. ಎಲ್ಲ ತೆಗ್ದುಬಿಟ್ಟು ನಿಧಾನಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ಇದಾಗುತ್ತೆ ಅಂತ ವೆಯ್ಟ್ ಆಗಿರೋಂಥದ್ದು ಏನೂ ಇಲ್ಲ. ಐಟಮ್ಸ್ ಎಲ್ಲನೂ ಸ್ವಲ್ಪ ಲೈಟಾಗಿ ಎಷ್ಟೆಷ್ಟಾಗುತ್ತೋ ಎಲ್ಲ ಒಂದೊಂದೇ ಮಾಡ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನೆಲ್ಲ ನಾಳೆ, ಯಾಕಂದರೆ ನಾಳೆಲ್ಲ ಮಾಡ್ಕೊಳೋದಕ್ಕೆ ಬೇಕು ನನಗೆ ಇದೆಲ್ಲ ಐಟಮ್ಸು. ಹಂಗಾಗ್ಬಿಟ್ಟು ನಾನು ಇದನ್ನೇನೋ ತೆಗ್ದಿಲ್ಲ. ನಾನು ನಿಮಗೇನು ಹೇಳಿದೆ ಗೊತ್ತಾ? ಮನೆ ದಿನ ಹೇಳಿದೆ ಸೊಸೈಟಿ ಅಕ್ಕಿ ತುಂಬ ವರ್ಸ್ಟ್ ಆಗಿರೋದು ಕೊಟ್ಟಿದ್ದಾರೆ. ಇಷ್ಟು ದಿನ ಪರವಾಗಿಲ್ಲ, ಚೆನ್ನಾಗಿರ್ತಿತ್ತು, ಪರವಾಗಿಲ್ಲ, ಇಷ್ಟು ದಿನ ಓಕೆ ಅನ್ನಂಗಿದ್ವು ಅಕ್ಕಿಗಳು. ಇತ್ತೀಚೆಗಂತೂ ತುಂಬ ಮುದ್ದೆ ಥರ ಇತ್ತು ಅಂತ ಹೇಳಿದ್ದೆ ಅಲ್ವಾ ನಾನು. ಸೊಸೈಟಿ ಅಕ್ಕಿ ಎಷ್ಟು ನೋಡೋಕೆ ಚೆನ್ನಾಗಿದೆ, ಅಷ್ಟೇ ಒಂಥರ ತಿನ್ನೋಕ್ಕೆ ಆಗ್ಬೋದು. ಆ ಥರ ಒಂಥರ ತುಂಬ ಚೆನ್ನಾಗಿತ್ತು ನೋಡೋಕೆ, ಹಂಸಕ್ಕಿ ಥರ. ಬಟ್ ಅದೇ ತಿನ್ನೋಕೆ ಮಾತ್ರ ಆಗೋದಿಲ್ಲ. ಮುದ್ದೆ ಅಂದರೆ ಮುದ್ದೆ, ಮೈದೆ ಹಿಟ್ಟು ಕಲಸಿದ್ರೆ ಒಂದು ಓಕೆ, ಮೈದೆ ಹಿಟ್ಟು ಕಲಸಿದ್ರೆ ಪಾಯಸ ಮಾಡ್ಕೊಂಡಾದ್ರೂ ಉಣ್ಬೋದು. ಅದು ಶಾವಿಗೆ ಥರ ಒತ್ತಿ ಆ ಥರ ಈ ಥರ ಆಗಿಬಿಟ್ರೆ ಅನ್ನ ಅಂತ ಉಣ್ಣೋಕೆ ಹೋಗ್ತೀವಲ್ಲ, ನಮಗೆ ಸರಿ ಆಗುತ್ತಾ ಸಾರಲ್ಲಿ ಹೇಳಿ ನೀವೇ? ಅದರ ಆಗೋದಿಲ್ಲ. ಆ ಥರ ಇದೆ. ಅಕ್ಕಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಯಾವ ಥರ ಇದೆ ಅಂತ ನಾನು ಹೇಳಿದೆ, ತೋರಿಸ್ತೀನಿ ಅಕ್ಕಿನ ಅಂತೇಳಿ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಅಕ್ಕಿನ. ನೋಡಿ ಯಾವ ಥರ ಇದೆ ಅಕ್ಕಿ. ನೋಡೋಕೆ ಮಾತ್ರ ಸೂಪರಾಗಿದೆ. ನಾನು ಹಂಗೆ ಹೇಳೇ ತಗೊಂಬಂದೆ ಬರುವಾಗ, ಅಣ್ಣ ಏನು ಈ ಸಲ ಅಕ್ಕಿನ ಹಂಸ ಅಕ್ಕಿ ಕೊಡ್ತಾ ಇದ್ದೀರಾ, ಹೆಂಗೆ ಬೇರೆ ರಾಜ್ಯದಲ್ಲೇನೋ ಸೋನಾ ಮಸೂರಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು, ನೀವೇನಾದರೂ ಹಂಸ ಅಕ್ಕಿನಾದರೂ ಕೊಡೋಣ ಅಂತೇಳ್ಬಿಟ್ಟು ಸರ್ಕಾರದವರು ಸಿದ್ದರಾಮಯ್ಯ ಅವ್ರು ಏನಾದರೂ ಚೇಂಜ್ ಮಾಡಿದ್ರೆ ಪ್ಲ್ಯಾನು ಅಂತೇಳಿ ಅಂದೆ. ಅವನ ಮತ್ತು ತುಂಬ ಚೆನ್ನಾಗಿರೋ ಬಂದಿದ್ದಾವೆ ಅಕ್ಕಿ. ಸೋನಾ ಮಸೂರಿ ಅಕ್ಕಿ ಎಲ್ಲ, ಹಂಸ ಅಕ್ಕಿನೂ ಎಲ್ಲ, ಸೊಸೈಟಿ ಅಕ್ಕಿನೇ ಇಷ್ಟು ಚೆನ್ನಾಗಿರೋ ಬಂದಿದ್ದಾವೆ ಅಂತ ಅಂತು ಅವಣ್ಣ. ಬಟ್ ಆದರೆ ಅನ್ನ ಮಾಡಿದರೆ ಸಖತ್ತು ಯಪ್ಪ, ಉಣ್ಣಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ. ಒಂದಿನ ಫುಲ್ಲು ಉಪವಾಸನೇ ಇದ್ವಿ ಅವತ್ತು ನಾವು. ಆ ಥರ ಇತ್ತು ಅಕ್ಕಿ. ಇವೇನಿದ್ರು ದೋಸೆ, ಇಡ್ಲಿ, ಸೊಂಡಿಗೆ, ಹಪ್ಪಳ ಈ ಥರದ್ದೇನ ನಾನು ಮಾಡ್ಕೋಬೇಕಷ್ಟೇ. ಈ ಅಕ್ಕಿ ಮಾತ್ರ ಬೇರೆವಾದರೆ ಚೆನ್ನಾಗಿರೋವು. ಹಳೆ ಅಕ್ಕಿ ಆಗಿದ್ದರೆ ಊಟ ಮಾಡ್ತಾಯಿದ್ದೆ ನಾನು. ಸ್ವಲ್ಪ ಹಳೆ ಅಕ್ಕಿ ಆಗಿದ್ದರೆ ಓಕೆ, ಸ್ವಲ್ಪ ಪರವಾಗಿಲ್ಲ, ಊಟ ಮಾಡ್ಕೋಬೋದಾಗಿತ್ತು. ಸ್ವಲ್ಪ ಸೋನಾ ಮಸೂರಿ ಅಕ್ಕಿನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಈ ಅಕ್ಕಿನೂ ಕೂಡ ಎರಡನ್ನೂ ಮಿಕ್ಸ್ ಮಾಡಿ ಏನೋ ಒಂದು ಮ್ಯಾನೇಜ್ ಮಾಡ್ತಾಯಿದ್ದೆ. ಅನ್ನ ಸಾರಿಗೆ ಸೊಸೈಟಿ ಅಕ್ಕಿ ಇಡ್ತಾ ಇದ್ದೆ. ತಿಂಡಿಗೆ ಮಾತ್ರ ಸೋನಾ ಮಸೂರಿನೇ ನಾನು ಯೂಸ್ ಮಾಡೋದು. ಯಾಕಂದರೆ ನನ್ನ ಮಗಳು ಊಟ ಮಾಡಲ್ಲ, ಉಪವಾಸ ಇದ್ದರೂ ಊಟ ಮಾಡಲ್ಲ. ಅವಳು ನೀಟಾಗಿ ಚೆನ್ನಾಗಿದ್ದರೆ, ಟೇಸ್ಟಿಯಾಗಿ ರುಚಿಯಾಗಿದ್ದರೆ ಅನ್ನ ಸಾಂಬಾರು ತಿಂಡಿ ಅವಳಿಗೆ ಇಷ್ಟ ಆಗೋ ಥರ ಇದ್ದರೆ ಅವಳು ಊಟ ಮಾಡೋದು. ಹಿಂಗೆ ಕಂಜ ಪಿಂಜಿ ಹೆಂಗೆ ಬೇಕಂಗೆ ಮಾಡಿದ್ರೆ ಊಟ ಮಾಡಲ್ಲ. ಉಪವಾಸ ಇರ್ತಾಳೆ, ಬೇಕಿದ್ರೆ ಸುಮ್ಮನೆ ಇರ್ತಾಳೆ, ಅಳ್ಕೊಂಡು ಸುಮ್ಮನೆ ಇರ್ತಾಳೆ. ನನಗೆ ಗೊತ್ತಿಲ್ದಂಗೆ ಅಳ್ಕೊಂಡು ಸುಮ್ಮನೆ ಇರ್ತಾಳೆ, ಅವಳು ಊಟ ಮಾಡಲ್ಲ. ಹಂಗಾಗ್ಬಿಟ್ಟು ಸೋನಾ ಮಸೂರಿ ಅಕ್ಕಿ ಬೇಕೇ ಬೇಕು. ತಿಂಡಿಗೋಸ್ಕರನಾದ್ರೂ ಸೋನಾ ಮಸೂರಿ ಅಕ್ಕಿ ತರಲೇಬೇಕು. ಸೋನಾ ಮಸೂರಿ ಅಕ್ಕಿ ತಿಂಡಿಗಾಗೋದು. ಇದು ಸ್ವಲ್ಪ ಅನ್ನ ಸಾರಾದರೆ ಅನ್ನ ಸಾರಿಗೆ ಹೆಂಗೆ ಕಲಸಿರಿ ಊಟ ಮಾಡೋಳು, ಅದಕ್ಕೆ ಸೋನಾ ಮಸೂರಿ ಅಕ್ಕಿನೇ ಬೇಕು ಅಂತಿರಲಿಲ್ಲ. ಚೆನ್ನಾಗಾಗಿದೆ. ಈ ಅಕ್ಕಿ ಈ ಥರ ಆಗಿಬಿಟ್ಟಿದೆ, ಏನು ಮಾಡೋದು ಏನು ಕತ್ತಿ. ತುಂಬ ವರ್ಷ ಆಗಿದೆ. ನೋಡೋಕೆ ಮತ್ತೆ ಎಷ್ಟು ಚೆನ್ನಾಗಿದೆ. ಇದನ್ನು ನಾನು ಯೂಸ್ ಮಾಡಬೇಕು ಅಂತಂದರೆ, ಈ ಅಕ್ಕಿನ ನಾನು ಯೂಸ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ರೆ 6 ತಿಂಗಳು ಕಾಯಬೇಕಾಗುತ್ತೆ. ಆವಾಗ ಪರವಾಗಿಲ್ಲ ನಂಗೆ ಆಗುತ್ತೆ. ಇಲ್ಲಿಗೆ 2 ವರ್ಷದಾಗೂ ಹಂಗೆ ಆಗಿತ್ತು. ಏನಂತಂದರೆ ಇಲ್ಲಿ 2 ವರ್ಷದಾಗ ಒಂದು ಅಕ್ಕಿ ಇಂಥವೇ ಚೆನ್ನಾಗಿ ನೋಡೋಕೆ ತುಂಬ ಚೆನ್ನಾಗಿರೋ ಹೊಸ ಅಕ್ಕಿ ಕೊಟ್ಬಿಟ್ಟಿದ್ರು. ಆ ಅಕ್ಕಿ ನಾನು ಸುಮಾರು ಒಂದು 6 ತಿಂಗಳು ನಾನು ಯೂಸ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಒಳ್ಳೆ ಅಕ್ಕಿ ಕೊಟ್ಟರು, ಅದು ಚೆನ್ನಾಗಿಲ್ಲ ಅಂತ ಹಂಗೆ ಇಟ್ಟಿದ್ದೆ ಆ ಅಕ್ಕಿ ಮಾತ್ರ. ಅದಾದಮೇಲೆ ನೆಕ್ಸ್ಟ್ ಒಳ್ಳೆ ಅಕ್ಕಿ ಕೊಟ್ಟರು, ಅದನ್ನು ಯೂಸ್ ಮಾಡ್ತಾ ಹೋದೆ. ಅದೇ ಥರ ಬೇರೆ ಅಕ್ಕಿ ಚೆನ್ನಾಗಿರೋ ಕೊಡ್ತಾನೆ ಹೋದು ತಿಂಗಳು ಅದನ್ನು ಯೂಸ್ ಮಾಡಿದೆ. ಈ ಅಕ್ಕಿ ಮಾತ್ರ ಸ್ವಲ್ಪ ಜಾಸ್ತಿ ಮುದ್ದೆ ಆಗುತ್ತೆ ಅನ್ನ ಅಂತ ಹೇಳ್ಬಿಟ್ಟು ಸೈಡಿಗೆ ಎತ್ತಿಟ್ಟು ಬಿಟ್ಬಿಟ್ಟೆ. ಅದನ್ನು ನಾನು ಯೂಸೇ ಮಾಡೋಕ್ಕಾಗಲಿಲ್ಲ.
ಆಮೇಲೆ ಒಂದು 6 ತಿಂಗಳು 7-8 ತಿಂಗಳು ಆದಮೇಲೆ ಅದನ್ನ ಯೂಸ್ ಮಾಡೋಕ್ಕೆ ಹೋದೆ, ಅವಾಗ ಚೆನ್ನಾಗಿ ಬಂತು. ಅಕ್ಕಿ ಮಾತ್ರ ಒಂದು 7-8 ತಿಂಗಳು ಹಳೇದಾಗಬೇಕು, ಯಾವುದೇ ಆಗಲಿ ಹೊಸ ಅಕ್ಕಿನ ಯೂಸ್ ಮಾಡೋಕ್ಕಾಗಲ್ಲ, ಅವಾಗ ತಾನೇ ಬೆಳೆದಿರೋದು. ಇವಾಗ ಜಸ್ಟ್ ಒಂದು 2 ತಿಂಗಳು 3 ತಿಂಗಳಾಗಿದ್ದರೆ ತಿನ್ನೋಕ್ಕಾಗೋದೇ ಇಲ್ಲ ಅನಿಸುತ್ತೆ. ಸುಮಾರು ಒಂದು 5-6 ತಿಂಗಳು ಹಳೇದಾಗಲೇಬೇಕು, ಆವಾಗಲೇ ಅದು ಅಕ್ಕಿ ಅನ್ನ ಮಾಡ್ಕೊಂಡು ಊಟ ಮಾಡೋಕ್ಕೆ ಬರೋದು. ಇದು ಅದೇ ಅನಿಸುತ್ತೆ, ಇಲ್ಲ ಎಮರ್ಜೆನ್ಸಿ ಪಾಪ ಅಕ್ಕಿ ಎಲ್ಲ ಅಕ್ಕಿ ಸ್ವಲ್ಪ ಹೊಸದು ಅನಿಸುತ್ತೆ. ಇದು ಹೊಸ ಅಕ್ಕಿ ಕೊಟ್ಟಿದ್ದಾರೆ, ಇದು ನಾನು ಯೂಸ್ ಮಾಡೋಕ್ಕಾಗ್ತಾಯಿಲ್ಲ, ಅದು ನನಗೆ ಎತ್ತಿಟ್ಬಿಡ್ತೀನಿ. ಎತ್ತಿಡಬೇಕು, ಇಲ್ಲ ಅಂತಂದರೆ ಇಲ್ಲಿ ಅಕ್ಕಿಯವ್ರು ಬರ್ತಾರೆ, ಅಕ್ಕಿ ತಗೊಳೋರು. ಅಯ್ಯೋ ಕಾಲುಂಗ್ರ ಹಿಂಗೆ ಮಾತಾಡ್ತಾ ಇದ್ದೆ, ಕಾಲುಂಗ್ರ ಹಿಂಗೆ ಬಿಚ್ಕೊಂಡ್ಬಿಡ್ತು. ಎಷ್ಟು ಸಣ್ಣ ಆಗಿದ್ದೀನಿ ನಾನು ಅಂದರೆ ಅಷ್ಟು ಸಣ್ಣ ಆಗಿಬಿಟ್ಟಿದ್ದೀನಿ. ಕಾಲುಂಗ್ರ ಮಾತಾಡ್ತಾನೆ ಬಿಚ್ಕೊಂಡ್ಬಿಡ್ತು ಕಾಲುಂಗ್ರ. ಹಿಂಗೆ ಮಾತಾಡ್ತಾನೆ ಇದ್ದೀನಿ, ಕಾಲುಂಗ್ರ ಇದಕ್ಕಿದಂಗೆ ಬಿಚ್ಕೊಂತು. ಯಾಕೋ ಇಷ್ಟೊಂದು ಲೂಸ್ ಇರಲಿಲ್ಲ ಇದು ಕಾಲುಂಗ್ರ. ಸೌದು ಬಿಟ್ಟಿರ್ಬೇಕು, ಇಲ್ಲ ನಾನೇ ಸಣ್ಣ ಆಗಿರಬೇಕು ಅಂತ ಕಾಣುತ್ತೆ. ನಾನು ಸುಮ್ಮನೆ ಹಿಂಗೆ ಮಾತಾಡ್ತಾ ಹಿಂಗಂದು ಹಂಗೆ ಕಾಲುಂಗ್ರ ಹಂಗೆ ಬಿಚ್ಕೊಂಡ್ಬಿಡ್ತು. ಅಷ್ಟೊಂದೇನು ಲೂಸಾಗಿರಲಿಲ್ಲ ಕಾಲುಂಗ್ರ, ಅದು ಸ್ವಲ್ಪ ಪರವಾಗಿಲ್ಲ ಅನ್ನೋಗಿತ್ತು. ಮಾತಾಡ್ತಾನೆ ಇದ್ದೀನಿ, ಹಿಂಗೆ ಉದುರ್ತಾ ಇದೆ, ಅಷ್ಟು ಸಣ್ಣ ಆಗಿದ್ದೀನಿ ಹೇಳಬೇಕು ಅಂದರೆ. ಸಾಯಂಕಾಲ ಹಂಗೆ ಆಗಿದ್ದು. ಅನ್ನ ಸಾರು ಊಟ ಮಾಡ್ತಾಯಿದ್ದೀನಿ. ಅನ್ನ ಸಾರು ಊಟ ಮಾಡ್ತಾ ಒಂದು 3-4 ತುತ್ತು ತಿಂದೆ, ಅಲ್ಲಿಗೆ ಸಾಕಪ್ಪ ಅನ್ನಿಸ್ಬಿಡ್ತು. ಆದರೆ ಅನ್ನ ವೇಸ್ಟ್ ಆಗುತ್ತೆ. ಅಷ್ಟೆಲ್ಲ ಹಾಕ್ಬಿಟ್ಟು ಸಾರು ಮಾಡಿರ್ತೀನಿ, ಎಲ್ಲ ಓಜು 3 ಥರದ ಬೇಳೆ ಸೊಪ್ಪು ಅದು ಇದು ಎಲ್ಲ ಹಾಕಿ, ಒಂದಿಲ್ಲ ಅಂದ್ರೆ ಬಿಡ್ದಂಗೆ ಎಲ್ಲ ಹಾಕಿ, ಸಾಸಿವೆ ಒಗ್ಗರಣೆ ಎಲ್ಲ ಹಾಕಿನೂ ಮಾಡಿರ್ತೀವಿ. ಅದನ್ನ ಹೆಂಗೆ ವೇಸ್ಟ್ ಮಾಡೋದು, ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಊಟ ಮಾಡಿದೆ. ಅದು ಬೇರೆ ಅನ್ನನ ಅಕ್ಕಿ ಚೆನ್ನಾಗಿಲ್ಲ ಅಂತ ಅಂಗಡಿಯಿಂದ ತಂದು ತಿಂದಿದ್ದು ನಾನು. ಸೋನಾ ಮಸೂರಿ ಅಕ್ಕಿ ತಗೊಂಡು ಬಂದು ಮಾಡಿಕ್ಕಿ ತಿಂಡಿಗೆ ಅಂಗಡಿಯಿಂದ ತಂದು ಮಾಡಿದ್ದು. ಮತ್ತು ಅದನ್ನ ಹೆಂಗೆ ವೇಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಅದನ್ನು ಊಟ ಮಾಡಿದೆ. ಅದನ್ನು ವೇಸ್ಟ್ ಮಾಡೋಕ್ಕೆ ಮನ್ಸು ಬರಲ್ಲ. ಅನ್ನನೂ ಸಾಂಬಾರನ್ನು ಎಲ್ಲ ಊಟ ಮಾಡಿದೆ, ಬಲವಂತಕ್ಕೆ ಊಟ ಮಾಡಿದೆ ಅಷ್ಟೇ. ನನಗೂ ಕೂಡ ಊಟ ಮಾಡೋಕ್ಕಾಗಲೇ ಇಲ್ಲ. 1-2 ತುತ್ತಿಂದ ಬಿಟ್ಬಿಡೋಣ ಅನ್ನಿಸ್ತು. 1-2 ತುತ್ತಿಗೆ ಅಷ್ಟೇ, ನನಗೆ ಯಾಕಂಗಾಗುತ್ತೋ ಗೊತ್ತಿಲ್ಲ. ಮನೆ ದಿನ ಮಾತ್ರ ಎಗ್ ರೈಸು ಚೆನ್ನಾಗಿ ಹೊಟ್ಟೆಗೆ ಸೇರ್ತು ನನಗೆ ಊಟ. ಅವತ್ತು ಏನು ಹಾಕಿಲ್ಲ. ನಾನು ಹೇಳಬೇಕು ಅಂತಂದರೆ, ನಾನು ಅಡುಗೆ ಎಲ್ಲ ಮಾಡಿದಾದಮೇಲೆ ನನಗೆ ನೆನಪಾಯಿತು, ಅಯ್ಯೋ ನಾನು ಅದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೆ. ಆ್ಯಕ್ಚುಲಿ ಹಾಕ್ತಿದ್ದೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೆ. ಮತ್ತು ತಿರ್ಗಾ ಸ್ವಲ್ಪ ಇನ್ನೇನು ಹಾಕ್ತಾಯಿದ್ದೆ, ನಾನು ಖಾರದ ಪುಡಿ ಹಾಕ್ತಾಯಿದ್ದೆ, ಒಂದು ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೆ, ಸ್ವಲ್ಪ ಮತ್ತು ಇದು ಗ್ರೀನ್ ಚಿಲ್ಲಿ ಇತ್ತು, ಅದನ್ನೇನು ಹಾಕ್ತಾ ಇರಲಿಲ್ಲ. ಹಸಿರುಗಾಯಿನೇ ಹಾಕ್ತಾಯಿದ್ನಲ್ಲ, ಹಂಗಾಗಿ ಖಾರದ ಪುಡಿ ಹಾಕ್ತಾಯಿದ್ದೆ, ಹಂಗಾಗಿ ಹಾಕ್ತಾಯಿರಲಿಲ್ಲ. ಮತ್ತು ಇನ್ನೊಂದು ಮೆಣಸಿನ ಪುಡಿ ಹಾಕ್ತಾಯಿದ್ದೆ, ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೆ. ಅಷ್ಟನ್ನು ಸ್ಕಿಪ್ ಮಾಡಿದ್ದೀನಿ. ಅಷ್ಟೆಲ್ಲ ಮಾಡಿದಾಗ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಕೆಲವೊಂದು ಸಲ ಸ್ವಲ್ಪನೇ ತಿಂತಾಯಿದ್ದೆ, ಎಲ್ಲ ಓವರ್ ಆಗಿರೋದು. ಅಥವಾ ಹೊರಗಡೆ ತಂದು ತಿಂತೀವಲ್ಲ ಎಗ್ ರೈಸ್, ಅದನ್ನು ನಂಗೆ ಇಷ್ಟ ಆಗಿಲ್ಲ. ಮನೆ ದಿನ ಅಷ್ಟು ಟೇಸ್ಟಾಗಿತ್ತು, ಏನೇನೂ ಹಾಕಿಲ್ಲ ನಾನು. ಇನ್ನೊಂದ್ಸಲ ಮಾಡಿ ನಾನು ಅದೇ ಮೆಥಡಲ್ಲೇ ಮಾಡಿ ನಾನು ನಿಮ್ಮ ಜೊತೆ ಎಗ್ ರೈಸ್ ಮಾಡೋದು ಯಾವ ಥರ ನಾನು ಮಾಡಿದೆ, ಅದು ಯಾವ ಥರ ಇತ್ತು, ಟೇಸ್ಟೇ ತುಂಬ ಇಷ್ಟ ಆಗಿ ನಾನು ಊಟ ಮಾಡಿದೆ. ಸುಮಾರು ಒಂದು 7-8 ತಿಂಗಳು ನಂಗೆ ಅಷ್ಟಾಗಿ ಊಟ ಸೇರಿದೆ ಇರೋಳು. ಅವತ್ತು ಬೆಳಗ್ಗೆ ಸಾಯಂಕಾಲ 2 ಹೊತ್ತೂ ಕೂಡ ನಾನು ಎಗ್ ರೈಸೇ ಮಾಡ್ಕೊಂಡು ಊಟ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ಏನೇನು ಹಾಕಿದ್ದೆ ಅನ್ನೋದನ್ನೇ ನಾನು 3-4 ದಿನ ಆದಮೇಲೆ ನಾನು ಮಾಡಿ ತೋರಿಸ್ತೀನಿ. ನಾಳೆ ಅಂತೂ ನಾನು ಮನೆಗೆ ಅಡುಗೆನೇ ಮಾಡೋ ಲೆಕ್ಕಕ್ಕೆಲ್ಲ ಸಾರು ಮಾಡಿ ಇಟ್ಬಿಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ನಾಳೆ ನಾನು ತುಂಬ ಫುಲ್ ಬ್ಯುಸಿ ಇರ್ತೀನಿ. ಹಂಗಾಗ್ಬಿಟ್ಟು ಸ್ವಲ್ಪ ಕೆಲಸ ಇದೆ, ಮನೆಯಲ್ಲೇ ಕೆಲಸ ಇದೆ, ಅದನ್ನು ಮಾಡೋದಕ್ಕೋಸ್ಕರ ಎಲ್ಲ ರಾಮಾಯಣ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಅನ್ನ ಮಾಡಿಬಿಡೋದು ಅನ್ನೋ ಒಂದು ಡಿಸಿಷನಲ್ಲಿದ್ದೀನಿ. ಇನ್ನೊಂದು, ಇಲ್ಲಿ ಏನು ತಿಂಡಿ ಮಾಡೋಕ್ಕೂ ಫ್ರೆಂಡ್ಸ್, ಏನು ತಿಂಡಿ ಮಾಡೋಕ್ಕೂ 101 ತೊಳಿಬೇಕು, ಇಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಹೋಗಬೇಕು. ಬಚ್ಚಲ ಮನೆಗೆ ಇನ್ನೊಂದು ನೀರು ಬರ್ತವೆ ಅಂತಂದರೆ ಬೆಳಗ್ಗೆ 7-7:30 ಒಂದು 10 ಗಂಟೆವರೆಗೂ ಬಿಡ್ತಾರೆ. ಆವಾಗಲೇ ನಾನು ಹುಟ್ಟಿ ಆವಾಗಲೇ ಬೆಳೆದು ಬಿಡಬೇಕು. ಆ ಥರ ನನಗೆ ಒಂದೇ ಹಿಂಸೆ ಆಗುತ್ತೆ. ಏನು ಅಂತಂದರೆ, ಆವಾಗಲೇ ಪಾತ್ರೆ ತೊಳ್ಕೊಬೇಕು, ಆವಾಗಲೇ ನೆಲ ತೊಳ್ಕೊಂಬಿಡ್ಬೇಕು, ಡೈಲಿ ನೆಲ ತೊಳಿಲೇಬೇಕು. ಏನಕ್ಕೆ ಅಂತಂದರೆ, ಇಲ್ಲಿ ನಮ್ಮ ಮನೆಗೆ ಹೊರಗಡೆ ಧೂಳು ಸಖತ್ತಾಗಿ ಬರುತ್ತೆ ಅಂತ ಹೇಳ್ತೀನಲ್ಲ, ಇಲ್ಲಾಂದರೆ ವಿಪರೀತ ಧೂಳಾಗುತ್ತೆ. ಅಷ್ಟು ನಾವು ಡೈಲಿ ಸ್ನಾನ ಮಾಡಿ, ಡೈಲಿ ನೆಲ ತೊಳೆದು, ಡೈಲಿ ಎಲ್ಲ ಕೆಲಸನೂ ಮಾಡಿದ್ರೂ ಕೂಡ ನಮಗಿಲ್ಲ ಅಷ್ಟು ದುಮ್ಮಿ. ಯಾವುದು ಕ್ಲೀನ್ ಮಾಡ್ತೀರಾ, ಈ ಮನೆ ಯಾವುದು ಬಿಡ್ತೀರಾ, ನೀವೇ ನೋಡ್ಬೋದು. ಈ ಥರ ಒಂದು ತೋರಿಸ್ತೀನಿ ನಾನು ನಿಮಗೆ, ಈ ಮನೆ ಯಾವ ಥರ ಇದೆ ಅಂಥೇಳಿ. ನೋಡಿ, ಇಲ್ಲೆಲ್ಲ ಗುಡ್ಸೋಕೆ ಹೋಗ್ಬಿಟ್ರೆ ಪರ್ಕೆಗೆ ಸೀದಾ ಮಣ್ಣು ಸಿಮೆಂಟು ಎಲ್ಲ ಬೀಳುತ್ತೆ. ನಂಗಂತೂ ಮಾಡಿ ಸಾಕಾಗುತ್ತೆ. ದಿನ ಒರೆಸಿ ಸಾಕಾಗೋಯ್ತು. ಇಲ್ಲಿ ನೋಡ್ಬೋದು ನೀವು, ಮಿಷಿನ್ ಹತ್ರನೇ ಆಗಲಿ ನೋಡಿ, ಸುಮ್ಮನೆ ಹಿಂಗಂದರೆ ಇಷ್ಟಿಷ್ಟು ಧೂಳು ಬರ್ತಾ ಇರುತ್ತೆ, ಇಷ್ಟಿಷ್ಟು ಧೂಳು. ವಿಚಿತ್ರ ಈ ಧೂಳು. ಈ ಮಿಷಿನ್ ಮುಟ್ಟರೂ ಕೂಡ ನಾನು ಕೈ ತೊಳ್ಕೊತೀನಿ. ನೀವು ನೋಡ್ಬೋದು, ಇಲ್ಲಿ 3 ದಿನ ಆಗಿದೆ ಒರೆಸ್ತೀನಿ ನಾನು ಅಷ್ಟೇನೆ. ಇಲ್ಲಿ ಫ್ರಿಜ್ ಹತ್ರ ನೀವು ನೋಡ್ಬೋದು, ಈ ಥರ ಎಲ್ಲ ಧೂಳಿದೆ. ಹಿಂಗಂದರೆ ಸಾಕು ಮಾರ್ಕ್ ಬೀಳುತ್ತೆ ನೋಡಿ. ಇಷ್ಟು ಧೂಳು ಇರುತ್ತೆ. ದಿನ ಒರೆಸಿರೋ ಇಷ್ಟು ಧೂಳು ಬರುತ್ತಲ್ಲ, ನಾನು ಹೆಂಗೆ ಮಾಡೋದು ಹೇಳಿ, ಎಷ್ಟು ಕ್ಲೀನ್ ಮಾಡಿರೋ ಅಷ್ಟೇ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ನೋಡಿ ಎಷ್ಟೊಂದು ಧೂಳು ಬರುತ್ತೆ. ಈ ಥರ ಇದೆಲ್ಲ ಮುಟ್ಟಿದ ತಕ್ಷಣ ನಾನು ಹಂಗೆ ಅಡುಗೆ ಮಾಡಿಬಿಡಲ್ಲ, ಹಂಗೆ ನಾನು ಬಾಯ್ಗೆ ಏನು ಇಟ್ಕೊಳ್ಳಲ್ಲ, ಸೋಪಾ ಕೈ ತೊಳಿಬೇಕು, ಈ ಥರ ಎಲ್ಲ ಇರುತ್ತೆ. ಇದೆಲ್ಲ ಏನು ಗುಡಿಸಿ ಏನು ಇದು ಮಾಡಿದ್ರೂ ಅಷ್ಟೇ. ಈ ಥರ ಎಲ್ಲ ನೋಡಿ ಧೂಳು
ಎಲ್ಲ ಯಾವ ಥರ ಇದೆ ಅಂದರೆ ಒರೆಸಿ ಸಾಕಾಗೋಗುತ್ತೆ. ನೋಡಿ ನೀವು ಮೊನ್ನೆನೇ ಒರೆಸಿದ್ದೀನಿ, ಜಸ್ಟು ದಿನ ಮಾಡೋದಕ್ಕಂದು ದಿನ ಮಾಡೋಕ್ಕಾಗುತ್ತಾ? ಒಂದು 2 ದಿನ 3 ದಿನಕ್ಕಾದ್ರೂ ಒರೆಸ್ತಾನೆ ಇರ್ತೀವಿ. ಇಷ್ಟಿಷ್ಟು ಧೂಳು, ಈ ಥರ ಧೂಳು ಇರುತ್ತಲ್ವ, ನಾನು ಹೆಂಗೆ ಊಟ ಮಾಡಬೇಕು, ಹೆಂಗೆ ಇದು ಮಾಡಬೇಕು ಆ ಥರ. ಇದೆಲ್ಲ ವಿಪರೀತ ಧೂಳು, ಇದೆಲ್ಲ ಗುಡ್ಸಿರು ಜಾಡ್ ಕಟ್ಕೊತಾನೆ ಇರ್ತಾರೆ ರೋಡ್ ಸೈಡ್ ಇರೋದ್ರಿಂದ ನಮ್ಮ ಮನೆ. ಅದಕ್ಕೆ ಎಲ್ಲ ಮೆಸ್ಸಿ ಆಗಿದೆ. ಒಂದು 2-3 ದಿನ ಮೆಸ್ಸಿ ಆಗೇ ಇರುತ್ತೆ ಫ್ರೆಂಡ್ಸ್. ಇದೆಲ್ಲ ನೀಟ್ ಮಾಡೋಕ್ಕಾಗೋದಿಲ್ಲ. ನಾನು ಬೇಕು ಅಂತಲೇ ಅಳ್ಕೊಂಡಿದ್ದೀನಿ. ನಾಳೆ ನಾಡದಿಂದ ಎಲ್ಲ ಕ್ಲೀನ್ ಆಗುತ್ತೆ. ಹಾಗಾಗಿ ಈ ಥರ ಎಲ್ಲ ಧೂಳು ಇದೆಯಲ್ವಾ, ಇದನ್ನೆಲ್ಲ ನಾನು ಒಂದೇ ದಿನದಲ್ಲೇ ಹುಟ್ಟಿ ಒಂದೇ ದಿನದಲ್ಲೇ ಬೆಳಿಬೇಕು ಅಂತಂದರೆ ನಾನು ಹೊರಗಡೆ ಹೋಗ್ಬಿಟ್ಟು ಎಲ್ಲದೂ ಡೈಲಿನೂ ಅಲ್ಲೇ ತೊಳಿಬೇಕು. ಅಡುಗೆ ಮಾಡೋದೂ ಅಲ್ಲೇ, ಅಡುಗೆ ಮಾಡೋ ತರಕಾರಿ ಪಾತ್ರೆ ಎಲ್ಲ ತೊಳಿಬೇಕು. ನೀರು ನಿಂತಾಗ ಅಂತಂದು ನನ್ನ ಕೈ ಕಟ್ಟಾಕ್ದಂಗೆ ಆಗ್ಬಿಡುತ್ತೆ. ಆ ಥರ ಇದು ಎಲ್ಲ ಬೆಳಿಗ್ಗೆ ಹೊತ್ತನೇ ಅಡುಗೆನೂ ಆಗಿಬಿಡ್ಬೇಕು. ಅಕ್ಕಿಕ್ಕೆಲ್ಲನೂ ಅಲ್ಲೇ ತೊಳೆದು ಬಿಡಬೇಕು. ಇಲ್ಲ ಅಂದರೆ ನಾನು ಅಕ್ಕಿ ತೊಳಿತೀನಿ, ಅನ್ನ ಮಾಡೋದಕ್ಕೆ ತರಕಾರಿ ತೊಳಿತೀನಿ ಅಂದರೆ ಆ ಟಬ್ಬಲ್ಲಿ ತೊಳಿಬೇಕಾಗುತ್ತೆ. ಇಲ್ಲಾಂದರೆ ಓದ್ಕೊಂಡು ಅಷ್ಟು ದೂರ ಓಡೋಗ್ಬೇಕಾಗುತ್ತೆ ಮನೆಯಿಂದ ಹೊರಗಡೆ ಆಚೆ. ಅದೊಂದು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತು ಅಂದರೆ ಹುಳ ಉಪ್ಪಡೆ ಬಂದುಬಿಡುತ್ತೆ, ಅದೊಂದು ಪ್ರಾಬ್ಲಮ್ಮು. ಹಂಗಾಗ್ಬಿಟ್ಟು ಎಲ್ಲ ಒಂಥರ ರಿಸ್ಕು ಜಾಸ್ತಿ ಆಗಿಬಿಟ್ಟು ನಾನು ಅದಕ್ಕೆ ನೀನು ಯಾವುದೂ ಜಾಸ್ತಿ ಹೆವಿ ಕೆಲಸ ನಾನು ಮಾಡ್ಕೊಳಕ್ಕೆ ಹೋಗ್ತಾಯಿಲ್ಲ. ಬಿಟ್ಬಿಟ್ಟು ಬೆಳಗ್ಗೆಗೆ ಇವತ್ತಿಗೆ ಮಾಡ್ರೆ ಸರ್ ನಾಳೆ ಸಾಯಂಕಾಲಕ್ಕೆ ಆಗೋವರೆಗೂ ಮಾಡಿ ನೋಡೋಣ ಹೆಂಗಾಗುತ್ತಿಲ್ಲ ಅಂದರೆ ನಾಳೆ ಇಲ್ಲೆಲ್ಲಾದರೂ ತಿಂಡಿನ ಏನಾದರೂ ತರಿಸ್ತೀನಿ. ನೋಡೋಣ, ತಿಂಡಿ ಏನಾದರೂ ತರಿಸ್ತೀನಿ. ನಾಳೆ ಸಾಯಂಕಾಲಕ್ಕೆ ಇದೇ ಸಾಂಬಾರು ಆಗುತ್ತೆ. ಏನಾಗುತ್ತೆ ಬೆಳಗ್ಗೆಗೆ ನಾನು ಪ್ಲ್ಯಾನ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಅಕ್ಕಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೊಸ ಅಕ್ಕಿ ಸೊಸೈಟಿ ಅಕ್ಕಿ ಕೊಟ್ಟಿದ್ದಾರೆ, ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿಕೊಂಡೆ. ಮತ್ತು ಈ ಮನೆಯೆಲ್ಲ ಮೆಸ್ಸಿ ಆಗಿದೆ ಅಂತಂದರೆ ನಾನು ನಿಮಗೆ ಹೋಗ್ತಾ ತೋರಿಸ್ತೀನಿ ಯಾಕೆ ಮೆಸ್ಸಿ ಆಗಿದೆ, ಯಾಕೆ ಹಿಂಗಿದೆ, ಅದನ್ನ ಯಾಕೆ ನಾನು ನೀಟ್ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಹಂಗಾಗಿ ದೇವ್ರ ಗುಡಿ ತೋರಿಸಿರಲ್ಲ, ಒಂದು ಕೆಲಸ ಆಗಿದೆ, ಒಂದು ಕೆಲಸ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ದೇವ್ರ ಗುಡನ್ನ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ಎತ್ತಿಟ್ಟಿದ್ದೀನಿ, ಎಲ್ಲ ಚೀಲದಲ್ಲಿ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್. ತೋರಿಸ್ತೀನಿ ಆ ಚೀಲನ ನಿಮಗೆ ಎಲ್ಲ ಹಾಕ್ಬಿಟ್ಟು. ಇದರಲ್ಲಿದೆ ಎಲ್ಲ ದೇವ್ರ ಸಾಮಾನು ಐಟಮ್ಸ್ ಎಲ್ಲ ಈ ಚೀಲದಲ್ಲಿ ಎತ್ತಿಟ್ಟಿದ್ದೀನಿ. ಇದನ್ನು ಟೈಮ್ ದರ ತಂದುಬಿಟ್ಟು ಇದನ್ನೆಲ್ಲ ಹಿಂಗೆ ಹೊಲಿಬೇಕು, ಹೊಲ್ದು ಕಟ್ಟಿಕ್ಬೇಕು. ಬೆಳಗ್ಗೆಗೆಲ್ಲ ಒಂದೊಂದೇ ಮಾಡ್ಕೋಬೇಕು. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದಾಗಿರೋದೆಲ್ಲ ಐಟಮ್ಸ್ ತೆಗಿಬೇಕು. ಇನ್ನು ತುಂಬ ಜಾಸ್ತಿ ಇದೆ. ಇನ್ನು ಆ ಶೋಕೇಶ್ ಇದೆಯಲ್ವಾ, ಟಿ ವಿ ಇರೋದು ಶೋಕೇಶ್ ಬಾಕ್ಸ್ ಇದೆಲ್ಲ, ಅದು ಸ್ಟ್ಯಾಂಡು, ಅಲ್ಲಿರೋದನ್ನೆಲ್ಲ ನಾಳೆಲ್ಲ ಐಟಮ್ ತೆಗಿಬೇಕು. ಇನ್ನು ಬೀರಲ್ಲಿರೋದೆಲ್ಲ ತೆಗಿಬೇಕು ನಾಳೆ ಎಲ್ಲ ನಾನು. ಅದೆಲ್ಲ ತೆಗೆದ್ಬಿಟ್ಟು ಇದೆಲ್ಲ ಈ ದಿಂಬೆಲ್ಲ ಇದೆಯಲ್ವ, ಈ ದಿಂಬು ಬಟ್ಟೆ ಇವೆಲ್ಲನೂ ಎಲ್ಲ ಎತ್ತಿಕ್ಬೇಕು ನಾಳೆ. ಈ ಸೂಟ್ ಕೇಸು ಇದೆಲ್ಲ ನಾಳೆ ತುಂಬ ಕೆಲಸ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ಇದು ವಿಡಿಯೋ ಮಾಡಿದ್ದು ಅಕ್ಕಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನಾನು ನಿಮ್ಮ ಸೊಸೈಟಿಗೆ ತುಂಬ ಚೆನ್ನಾಗಿರಲ್ಲ ಅಂತ ಹೇಳಿದ್ನಲ್ವ, 1 kg ಅಕ್ಕಿ ತೊಗೊಂಬಂದು 1 kg ತಂದು ತಿಂತಾಯಿದ್ದೀವಿ. ಈ ಅಕ್ಕಿನ ಯಾರಾದರೂ ಬರ್ತಾರೆ ಇಲ್ಲಿ ಅವ್ರಿಗೆ ಕೊಟ್ಬಿಟ್ಟು ಅದ್ರ ಬದಲು ಸೋನಾ ಮಸೂರಿ ಅಕ್ಕಿನೇ ತಗೊಂಬಿಡ್ತೀನಿ. ಹಂಗೆ ಮಾಡ್ತೀನಿ. ಬರ್ತಾರೆ ಅಕ್ಕಿ ರಾಗಿ ತಗೊಳ್ಳೋರು, ಅಕ್ಕಿನ ಕೊಟ್ಬಿಟ್ರೆ 22 ರೂಪಾಯಿಗೆ ತಗೊತಾರೆ 1 kgಗೆ. ನನ್ನ ಹತ್ರ ಒಂದು 15 kg ಇದೆ. 15 kg ಕೊಟ್ಟು ಸೋನಾ ಮಸೂರಿನ ನಾನು ತಗೊಂಡ್ರೆ ಆಗುತ್ತೀನಿ. ಏನು ಮಾಡೋದು, ತುಂಬ ಚೆನ್ನಾಗಿಲ್ಲ. ಸೊಂಡಿಗೆ ಮಾಡೋದಕ್ಕೆ ಮತ್ತು ಅಕ್ಕಿ ದೋಸೆ ಮಾಡೋದಕ್ಕೆ ಸ್ವಲ್ಪ ಅಕ್ಕಿ ಮಿಕ್ಕಿಸ್ಕೊಂಡು, ಇನ್ನು ಬುಧವಾರ ಇವತ್ತು ಯಾವಾಗ ಗೊತ್ತಾಗುತ್ತೆ, ಸೋಮವಾರ, ಬುಧವಾರ ಮತ್ತೆ ಅಕ್ಕಿ ಕೊಡ್ತಾರೆ. ಅವನು ತಗೊಂಡು ಅವನ್ನ ಸ್ವಲ್ಪ ಮಿಕ್ಕಿಸ್ಕೊಂಡು ಯಾವ ಚೆನ್ನಾಗಿದ್ದಾವನ್ನ ಸ್ವಲ್ಪ ಊಟಕ್ಕೂ ಮಿಕ್ಕಿಸ್ಕೊಂಡು ಅನ್ನ ಸಾಂಬಾರಿಗೆ ಮಿಕ್ಕಿದ್ದು ನಾನು ಇವನ್ನ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡು ಅದಕ್ಕೇನೆ ನಾನು ಅಕ್ಕಿ ತಗೊತೀನಿ. ಈ ಅಕ್ಕಿನೇ ಕೊಟ್ಬಿಟ್ಟು ಇಲ್ಲೊಂದು ಚೀಲದಲ್ಲಿದೆ, ಅಲ್ಲೊಂದು ಚೀಲದಲ್ಲಿದೆ, ಈ ಚೀಲದಲ್ಲಿ ಇದ್ದಾವೆ, ಮತ್ತು ಅಲ್ಲೊಂದು ಚೀಲದಲ್ಲಿದೆ. ಅವೆರಡು ಚೀಲದಾಗಿರೋವನ್ನ ಕೊಟ್ಬಿಟ್ಟು ಆ ಬರೋ ದುಡ್ಡಿಗೆ ನಾನು ಸೋನಾ ಮಸೂರಿ ಅಕ್ಕಿ ತಗೊಂಡ್ಬಿಡ್ತೀನಿ. ಯಾರು ರಿಸ್ಕು ತಿನ್ನೋದೇ ಇಷ್ಟು ಊಟಕ್ಕೆ. ಮತ್ತು ಇನ್ನೇನು ಮಾಡೋದು ಫ್ರೆಂಡ್ಸ್, ಹೊಟ್ಟೆಗೆ ಇಳಿತಾ ಇಲ್ಲ. ಮೊದಲೇ ಚೆನ್ನಾಗಿಲ್ಲ, ಟೇಸ್ಟಿಗೆ ಚೆನ್ನಾಗಿದ್ರು ಕೂಡ ನಂಗೆ ಊಟನೇ ಸೇರ್ತಾ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಈ ಥರ ಮುದ್ದೆ ಮಾಡ್ಕೊಂಡು ಊಟ ಮಾಡೋಕೆ ನಂಗೆಲ್ಲ ಆಗಲ್ಲ. ನಾನು ಇಷ್ಟು ವರ್ಷನೂ ನಾನು ಅದನ್ನು ಊಟ ಮಾಡ್ಕೊಂಬಂದಿದ್ದು. ಅದನ್ನೇ ಅಲ್ಗಳಿತಾ ಇಲ್ಲ, ನಾನು ಅಂತ ಅಹಂಕಾರ ದುರಹಂಕಾರದಳೇನಲ್ಲ. ಬಟ್ ಇರೋದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ, ಇರೋದು ರಿಯಾಲಿಟಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅದು ಅಕ್ಕಿ ಚೆನ್ನಾಗಿತ್ತು, ಉದುದ್ರಿಗೆ ಚೆನ್ನಾಗಿತ್ತು ಸೊಸೈಟಿಗೆ ಅಂತ ಅದನ್ನು ಯೂಸ್ ಮಾಡ್ತೀನಿ, ಜೊತೆ ಸೋನಾ ಮಸೂರಿನೂ ಯೂಸ್ ಮಾಡ್ತೀನಿ. ಹಂಗಂತ ನಾನು ಸೋನಾ ಮಸೂರಿ ಅಕ್ಕಿನ ತರೋದೇ ಇಲ್ಲ, ನಾನು ಸೊಸೈಟಿ ಅಕ್ಕಿನೇ ತಿಂತೀನಿ ಅಂತಲೂ ನಾನು ಹೇಳ್ತಾ ಇಲ್ಲ. ಎರಡೂ ಬೇಕು ನನಗೆ, ಎರಡೂ ಅಗತ್ಯ ಇರುತ್ತೆ. ದೋಸೆಗೆ ಮತ್ತು ಇಡ್ಲಿಗೆಲ್ಲ ಬೇಕಾಗುತ್ತೆ, ಮತ್ತು ಸೊಂಡಿಗೆಲ್ಲ ಮಾಡ್ಕೋಬೇಕು, ಅದಕ್ಕೂ ಬೇಕಾಗುತ್ತೆ. ಅದಕ್ಕೋಸ್ಕರ ನನಗೆ ಸೊಸೈಟಿ ಅಕ್ಕಿನೂ ಬೇಕು. ಮತ್ತು ತಿರ್ಗಾ ಮಧ್ಯೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ಸೊಸೈಟಿ ಅಕ್ಕಿಯನ್ನು, ಅದಕ್ಕೆ ಇಡ್ತೀನಿ. ಮತ್ತು ತಿಂಡಿಗೆ ನನಗೆ ಸೋನಾ ಮಸೂರಿ ಅಕ್ಕಿನೇ ಬೇಕು, ಸೋನಾ ಮಸೂರಿ ಅಕ್ಕಿನೇ ತಗೊತೀನಿ. ಕೊಟ್ಬಿಟ್ಟು ನೋಡೋಣ, 2-3 ದಿನದಲ್ಲಿ ಯಾರಾದರೂ ಬರ್ತಾರೆ ನಮ್ಮ ಮನೆಯಲ್ಲೇ ಬರ್ತಾ ಇರ್ತಾರೆ. ಸೊ ಅಕ್ಕಿ ರಾಗಿ ಇದ್ರೆ ಕೊಡ್ರಿ, ದುಡ್ಡು ಕೊಡ್ತೀವಿ, ಇಲ್ಲಾಂದರೆ ಅಕ್ಕಿ ಕೊಡ್ತೀವಿ ಅಂತ ಅವ್ರಿಗೆ ದುಡ್ಡು ಕೊಟ್ಟರೆ ನಾನು ಸೋನಾ ಮಸೂರಿ ತಗೊಂಡು ಬರ್ತೀನಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು.
ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಸೊಸೈಟಿಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ನನ್ನ ಒಂದು ಪುಟ್ಟ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಬ್ಬಾ, ಲವ್ ಯು ಆಲ್.